ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಎರಡನೇ ಮಿನಿ ಬ್ಲಾಗ್ ಆಗಿದೆ. ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಮೊಹರಂ ಹಬ್ಬಗಳಲ್ಲಿ ಒಂದು ವಿಶೇಷವಾಗಿ ಮಾಡುವ ಸಿಹಿ ತಿಂಡಿ ಬಗ್ಗೆ. ಅದ್ಯಾವುದಂತ ನೀವು ಯಾವ್ದಾದ್ರು ಗೆಸ್ ಮಾಡ್ತೀರಾ? ಅದೇ ನೋಡ್ರಿ, ಚೊಂಗಿ ಅಂತ ಹೇಳ್ತಾರೆ. ಇದು ಸ್ಪೆಷಲಿ ಮೊಹರಂ ಹಬ್ಬಗಳಲ್ಲಿ ಇಷ್ಟಪಟ್ಟು ಮಾಡ್ತಾರೆ ಪ್ರತಿಯೊಬ್ಬರು. ಅದು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಹೇಳ್ಬೋದು ಈ ಚೊಂಗಿ ಅಂತ. ಇದು ಮಾಡೋಕ್ಕೂ ಅಷ್ಟೇ ಒಂದು ಈಸಿ ಆದ ರೆಸಿಪಿ, ಹಾಗೆ ತಿನ್ನೋಕ್ಕೂ ಅಷ್ಟೇ ರುಚಿಕರವಾಗಿರ್ತದೆ. ಈ ಮೊಹರಂ ಹಬ್ಬ ಅನ್ನೋದು ತುಂಬಾ ಹಳೆ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬರುವಂತ ಒಂದು ಹಬ್ಬವಾಗಿದೆ. ನಮ್ಮ ಮನೆಯಲ್ಲಂತೂ ಪ್ರತಿ ವರ್ಷ ಮೊಹರಂ ಬಂದ್ರೆ ನಮ್ಮ ಅತ್ತೆ ತಪ್ಪದೆ ಕಂಪಲ್ಸರಿ ಚೊಂಗಿ ಅಂತ ಹೇಳಿ ಮಾಡ್ಕೊಡ್ತಾರೆ. ತಿನ್ನೋಕಷ್ಟೇ ಒಂದು ರುಚಿಯಾಗಿರ್ತದೆ ಇದು. ನಮ್ಮ ಮನೇಲೂ ನಮ್ಮ ಅತ್ತೆ ಹಳೆ ಕಾಲದ ರೂಢಿ ಸಂಪ್ರದಾಯ ಪದ್ಧತಿಗಳನ್ನು ಈಗಲೂ ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ. ಅದು ಅವರಿಂದ ನಾವು ಕಲ್ತಿದ್ವಿ, ನಮ್ಮಿಂದ ಮುಂದೆ ನಮ್ಮ ಮಕ್ಕಳು ಕೂಡ ಕಲಿಬೇಕು. ಹಾಗೆ ಮಾಡ್ಬೇಕು. ನಾವು ಮುಂದೆ ಬರೋರು ಮಕ್ಕಳಿಗೆ ತೀಡಿ ಹಳೆ ಸಂಪ್ರದಾಯದ ಬಗ್ಗೆ ಒಂದು ಅರಿವನ್ನು ನಾವು ಮೂಡಿಸಿದಾಗ ಮಾತ್ರ ಅವರಿಗೆ ಹಳೆ ಸಂಪ್ರದಾಯ ಬಗ್ಗೆ ಒಂದು ಅವರು ಕಲಿಯಲು ಸಾಧ್ಯ. ಅದೇ ರೀತಿ ಈ ಚೊಂಗಿ ಮಾಡೋದೇನು ಅಷ್ಟು ಕಷ್ಟ ಅಲ್ಲ, ತುಂಬಾ ಅಂದ್ರೆ ತುಂಬಾ ಈಸಿ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತದೆ. ಕೆಲವು ಒಂದು ಇಂಗ್ರೀಡಿಯೆಂಟ್ಸ್ಗಳು ಪದಾರ್ಥಗಳು ಯೂಸ್ ಆಗುತ್ತದೆ. ಮಾಡಲು ಕೂಡ ತುಂಬಾ ಟೈಮ್ ಏನು ಹಿಡಿಯೋದಿಲ್ಲ. ನಂದು ಈ ಮಿನಿ ವ್ಲಾಗ್ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.